ಹಾಯ್ ಹಲೋ ನಮಸ್ತೆ. ನಮ್ಗೆಲ್ರಿಗೂ ಕೂಡ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ. ಆದರೆ ಕೆಲಸದ ಒತ್ತಡ, ದುಡ್ಡಿನ ಸಮಸ್ಯೆ, ಮನೆ ಜವಾಬ್ದಾರಿ, ಹೀಗೆ ನೂರಾರು ಚಿಂತೆಯಿಂದ ನಾವು ಯಾವಾಗಲೂ ಕೊರಗ್ತಾನೆ ಇರ್ತೀವಿ. ಸೊ ಈ ಎಲ್ಲ ಯೋಚನೆಗಳ ನಡುವೆ ಲೈಫ್ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಅನಿಸ್ಬಿಟ್ಟಿದೆ ಅಲ್ವಾ? ನಮಗೆಲ್ಲ ಗೊತ್ತು, ನಾವು ಹುಟ್ಟಿದ ಕೂಡಲೇ ನಡೆಯೋದಕ್ಕೆ ಶುರು ಮಾಡಿಲ್ಲ. ಆದರೆ ಅಮ್ಮ ಕೈ ಹಿಡಿದು ನಡೆಯೋದನ್ನು ಕಲಿಸ್ಕೊಟ್ರು. ಬಿದ್ದಾಗ ಎದ್ದೇಳಿಸ್ತಾ ಇದ್ರು. ಶಾಲೆಗೆ ಹೋಗೋ ಮುಂಚೆ ಅಮ್ಮನೇ ವಿದ್ಯೆ ಹೇಳಿಕೊಟ್ರು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿಧಾನಕ್ಕೆ ನಾವು ಕಲಿಯೋಕೆ ಶುರು ಮಾಡಿದ್ವಿ. ಯಾಕಂದರೆ ಅಮ್ಮನೇ ನಮ್ಮ ಮೊದಲ ಗುರು. ಸ್ನೇಹಿತರೆ, ಸಮಾಜವೇ ಆಗಲಿ ಮನುಷ್ಯರೇ ಆಗಲಿ ಸರಿಯಾದ ದಾರಿಯಲ್ಲಿ ನಡಿಬೇಕಾದ್ರೆ ಸರಿಯಾದ ಮಾರ್ಗದರ್ಶನ ಬೇಕೇ ಬೇಕು. ಹಾಗಾದ್ರೆ ಲೈಫಲ್ಲಿ ಇರೋ ನೂರಾರು ಸಮಸ್ಯೆಗಳ ಜೊತೆ ಬೇರೆ ಬೇರೆ ಮನಸ್ಥಿತಿಗಳ ಜನರ ನಡುವೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವು ಹೇಗೆ ಮುಂದೆ ಹೋಗೋದು ಅಂತ ನೀವು ಅಂದ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರವನ್ನ ನಾನು ಕೊಡ್ತೀನಿ. ಹಾಗಂತ ಈ ಉತ್ತರಗಳು ಖಂಡಿತ ನಂದಲ್ಲ. ಈ ಉತ್ತರ ಯಾರ್ದು ಅಂದ್ರೆ ಅಸಾಧ್ಯ ಅನ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿದ ಛಲಗಾರ. ಸೇವಿಂಗ್ಸ್ನ ಮಹತ್ವ, ವಿದ್ಯೆಯ ಮಹತ್ವ, ಭಾರತೀಯ ಇತಿಹಾಸದ ಪುರುಷನಾಗಿ ಸಾಮಾನ್ಯ ಹುಡುಗನನ್ನ ಚಕ್ರವರ್ತಿ ಚಂದ್ರಗುಪ್ತನನ್ನಾಗಿ ರೂಪಿಸಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಚಾಣಕ್ಯರ ಉತ್ತರಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಾ ಚಾಣಕ್ಯ ನೀತಿ. ತಮ್ಮ ಅದ್ಭುತವಾದ ಚಿಂತನೆಯ ಮುಖೇನ ಇಡೀ ಜಗತ್ತನ್ನ ಅವರತ್ತ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಗುರು. ಬದುಕಿನ ಯಶಸ್ಸಿನ ಸೂತ್ರಗಳನ್ನು ಸಾಮಾನ್ಯ ಜನರಿಗೂ ಅರಿವಾಗುವ ರೀತಿಯಲ್ಲಿ ರಚಿಸಿ ತಾವು ಸಾಮಾನ್ಯರಾಗಿದ್ದುಕೊಂಡು ಜಗತ್ತಿಗೆ ಬದುಕಿನ ನೀತಿಯನ್ನು ಬೋಧಿಸಿದ ಚಾಣಕ್ಯ ನೀತಿ ಪ್ರತಿಯೊಬ್ಬರ ಬದುಕಿಗೂ ದಾರಿದೀಪ. ನನ್ನ ಬದುಕನ್ನ ನಾ ಹೇಗೆ ರೂಪಿಸೋದು ಅನ್ನುವ ಪ್ರಶ್ನೆಯೊಂದಿಗೆ ನೀವಿದ್ರೆ ಕಷ್ಟ ಸುಖಗಳನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿ, ಮನೆ ಸ್ನೇಹಿತರನ್ನ ಗೌರವಿಸಿ, ದುಡಿಮೆಯ ಜೊತೆ ದುಡ್ಡನ್ನ ಸೇವ್ ಮಾಡ್ತಾ ಬದುಕನ್ನ ಸರಿಯಾದ ರೀತಿಯಲ್ಲಿ ಬದುಕುವ ಯೋಚನೆಯಲ್ಲಿ ನೀವಿದ್ರೆ ನೀವು ಮಿಸ್ ಮಾಡದೆ ಕೇಳಲೇಬೇಕು. ಇದು ಸಂಪೂರ್ಣ ಚಾಣಕ್ಯ ನೀತಿಯ ಸಾರಾಂಶ. ಇದನ್ನ ಕೇಳಿದ ಮೇಲೆ ಚಕ್ರವರ್ತಿ ಆಗದೇ ಇರಬಹುದು, ಆದರೆ ಸಾಧನೆಗಳು ತುಂಬಿದ ಒಂದು ಅದ್ಭುತವಾದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಮತ್ತು ಇನ್ನೊಬ್ಬರಿಗೆ ಆದರ್ಶ ಪ್ರಿಯವಾಗಿರಲು ಖಂಡಿತವಾಗಿಯೂ ಈ ಪುಸ್ತಕದಿಂದ ಸಾಧ್ಯ ಇದೆ. ಮುಂದಿನ ಎಪಿಸೋಡ್ನಲ್ಲಿ ಹಂತ ಹಂತವಾಗಿ ಚಾಣಕ್ಯ ನೀತಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ಸಂಪೂರ್ಣ ಚಾಣಕ್ಯ ನೀತಿ.